ಆರಾಧ್ಯ ಎಜುಕೇಷನ್ನ ಇವತ್ತಿನ ಸಂಚಿಕೆಗೆ ಎಲ್ಲರನ್ನೂ ಕೂಡ ಬರಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಹೊಸದಾಗಿ ಬಂದಂತಹ PSC ನೋಟಿಫಿಕೇಶನ್ ಕುರಿತಾಗಿ ನೋಡೋಣ. ಮೊದಲ ಕ್ಯಾಟಗರಿ 321 ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಮೆಡಿಕಲ್ ಎಜುಕೇಷನ್ 2 ವೇಕೆನ್ಸಿಗಳಿವೆ. MD ಆರ್ DNB ಫ್ಯಾಮಿಲಿ ಮೆಡಿಸಿನ್ ಅಥವಾ MD ಆರ್ DNB ಜನರಲ್ ಮೆಡಿಸಿನ್ ಮಾಡಿರಬೇಕು. ಮುಂದಿನ ಕ್ಯಾಟಗರಿ 322 ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡರ್ಮಟಾಲಜಿ ಆ್ಯಂಡ್ ವೆನಿರಾಲಜಿ ಇನ್ ಮೆಡಿಕಲ್ ಎಜುಕೇಷನ್ ಸರ್ವಿಸ್ 10 ವೇಕೆನ್ಸಿಗಳಿವೆ. ಕ್ವಾಲಿಫಿಕೇಷನನ್ನು ಪರದೆಯಲ್ಲಿ ನೀಡಲಾಗಿದೆ. ಡಿಗ್ರಿ ಇನ್ ವೆಟಿನರಿ ಸೈನ್ಸ್ ಮಾಡಿದವರಿಗೆ ಅಪ್ಲೈ ಮಾಡಬಹುದು. ವೆಟಿನರಿ ಸರ್ಜನ್ ಗ್ರೇಡ್ 2 ಇನ್ ಅನಿಮಲ್ ಹಸ್ಬೆಂಡ್ರಿ ಕ್ಯಾಟಗರಿ ಸಂಖ್ಯೆ 323. 10ನೇ ತರಗತಿ ಪಾಸ್ ಆದವರಿಗೆ, ಅದೇ ರೀತಿ 2 ವರ್ಷದ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ ಮಾಡಿದವರಿಗೆ ಒಂದು ಅವಕಾಶ. ಓವರ್ಸಿಯರ್ ಗ್ರೇಡ್ 2 ಆರ್ ಡ್ರಾಫ್ಟ್ಸ್ಮನ್ ಗ್ರೇಡ್ 2 ಇನ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ 51 ವೇಕೆನ್ಸಿಗಳಿವೆ. ಕ್ಯಾಟಗರಿ ಸಂಖ್ಯೆ 324. ಮುಂದಿನ ಕ್ಯಾಟಗರಿ ಸಂಖ್ಯೆ 325 10ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಲೋವರ್ ಡಿವಿಷನ್ ಟೈಪಿಸ್ಟ್ 7 ವೇಕೆನ್ಸಿಗಳಿವೆ. 10ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಕ್ಯಾಟಗರಿ ಸಂಖ್ಯೆ 326 ಎಲೆಕ್ಟ್ರಿಷಿಯನ್ ಇನ್ ಟೂರಿಸಂ ಒಂದೇ ಒಂದು ವೇಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ಬಂದ್ಬಿಟ್ಟು 327 ಫಿಲ್ಮ್ ಆಫೀಸರ್ ಇನ್ ಕೇರಳ ಸ್ಟೇಟ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಒಂದೇ ಒಂದು ವೇಕೆನ್ಸಿ ಇದೆ. ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಡಿಪ್ಲೊಮಾ ಇನ್ ಫಿಲ್ಮ್ ಡೈರೆಕ್ಷನ್ ಆರ್ ಸಿನಿಮಾಟೋಗ್ರಫಿ ಆರ್ ಸ್ಕ್ರಿಪ್ಟ್ ರೈಟಿಂಗ್ ಫ್ರಮ್ ರೆಕಾಗ್ನೈಸ್ಡ್ ಫಿಲ್ಮ್ ಇನ್ಸ್ಟಿಟ್ಯೂಟ್. ಮುಂದಿನ ಕ್ಯಾಟಗರಿ ಸಂಖ್ಯೆ ಬಂದ್ಬಿಟ್ಟು 328 ಸೌಂಡ್ ಇಂಜಿನಿಯರ್ ಇನ್ ಕೇರಳ ಸ್ಟೇಟ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಒಂದೇ ಒಂದು ವೇಕೆನ್ಸಿ ಇದೆ. ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಡಿಪ್ಲೊಮಾ ಇನ್ ಸೌಂಡ್ ರೆಕಾರ್ಡಿಂಗ್ ಆ್ಯಂಡ್ ಸೌಂಡ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕಾಗ್ನೈಸ್ಡ್ ಇನ್ಸ್ಟಿಟ್ಯೂಷನ್. ಮುಂದಿನ ಕ್ಯಾಟಗರಿ ಸಂಖ್ಯೆ 329 ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದವರಿಗೆ ಅವಕಾಶ ಅಪ್ಲೈ ಮಾಡಬಹುದು. ಅಸಿಸ್ಟೆಂಟ್ ಮ್ಯಾನೇಜರ್ ಇನ್ ಟ್ರಾವನ್ಕೂರ್ ಟೈಟಾನಿಯಂ ಪ್ರಾಡಕ್ಟ್ಸ್ ಲಿಮಿಟೆಡ್ ಒಂದೇ ಒಂದು ವೇಕೆನ್ಸಿ ಇದೆ. +2 ಆದವರಿಗೆ ಅಪ್ಲೈ ಮಾಡಬಹುದಾದಂತಹ ಪೋಸ್ಟ್ ಒಂದನ್ನು ನೋಡೋಣ. ಕ್ಯಾಟಗರಿ ಸಂಖ್ಯೆ 330 ಆಫೀಸ್ ಅಸಿಸ್ಟೆಂಟ್ ಇನ್ ಕೇರಳ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಒಂದೇ ಒಂದು ವೇಕೆನ್ಸಿ ಇದೆ. 10ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಟೈಪಿಸ್ಟ್ ಗ್ರೇಡ್ 2 ಇನ್ ಕೇರಳ ಸ್ಟೇಟ್ ಹೌಸಿಂಗ್ ಬೋರ್ಡ್ 2 ವೇಕೆನ್ಸಿಗಳಿವೆ. ಕ್ಯಾಟಗರಿ ಸಂಖ್ಯೆ 331. 10ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದಾದಂತಹ ಮತ್ತೊಂದು ಪೋಸ್ಟನ್ನು ನೋಡೋಣ. ಮೇಂಟೆನೆನ್ಸ್ ಅಸಿಸ್ಟೆಂಟ್ ಇನ್ ಫೋಮ್ಯಾಟಿಂಗ್ಸ್ ಲಿಮಿಟೆಡ್ ಒಂದೇ ಒಂದು ವೇಕೆನ್ಸಿ ಇದೆ. 10ನೇ ತರಗತಿ ಪಾಸ್ ಆದವರಿಗೆ ಸೆಕ್ಯೂರಿಟಿ ಆಫೀಸರ್ ಆಗಬಹುದು. ಕ್ಯಾಟಗರಿ ಸಂಖ್ಯೆ 333 ಸೆಕ್ಯೂರಿಟಿ ಆಫೀಸರ್ ಇನ್ ಫಾರೆಸ್ಟ್ ಇಂಡಸ್ಟ್ರೀಸ್ ಲಿಮಿಟೆಡ್ ಒಂದೇ ಒಂದು ವೇಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 334 UP ಸ್ಕೂಲ್ ಟೀಚರ್ ಮಲಯಾಳಂ ಮೀಡಿಯಂ ಇನ್ ಎಜುಕೇಷನ್. ಮುಂದಿನ ಕ್ಯಾಟಗರಿ ಬಂದ್ಬಿಟ್ಟು 335 ಸ್ವಿಂಗ್ ಟೀಚರ್ ಇನ್ ಎಜುಕೇಷನ್ ಎರ್ನಾಕುಳಂ 2 ವೇಕೆನ್ಸಿಗಳಿವೆ. ಪಾಲಕ್ಕಾಡ್ 8 ವೇಕೆನ್ಸಿಗಳಿವೆ. ಮಲಪ್ಪುರಂ 25 ವೇಕೆನ್ಸಿಗಳಿವೆ. ಕಣ್ಣೂರು 2 ವೇಕೆನ್ಸಿಗಳಿವೆ. ಕ್ವಾಲಿಫಿಕೇಷನ್ ಬಂದ್ಬಿಟ್ಟು 10ನೇ ತರಗತಿ ಪಾಸಾಗಿರಬೇಕು. ಅದೇ ಥರ ಇತರ ಕ್ವಾಲಿಫಿಕೇಷನನ್ನು ಪರದೆಯಲ್ಲಿ ನೀಡಲಾಗಿದೆ, ಗಮನಿಸಿ. ಕಣ್ಣೂರು ಜಿಲ್ಲೆ ಇರುವ ಪೋಸ್ಟ್ ಒಂದನ್ನು ನೋಡೋಣ. ಕ್ಯಾಟಗರಿ ಸಂಖ್ಯೆ 336 ಪಾರ್ಟ್ ಟೈಮ್ ಜೂನಿಯರ್ ಲ್ಯಾಂಗ್ವೇಜ್ ಟೀಚರ್ ಉರ್ದು ಇನ್ ಎಜುಕೇಷನ್ 3 ವೇಕೆನ್ಸಿಗಳಿವೆ. 10ನೇ ತರಗತಿ ಪಾಸ್ ಆದವರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಬಹುದು. ಪೊಲೀಸ್ ಕಾನ್ಸ್ಟೇಬಲ್ ಇನ್ ಕೇರಳ ಪೊಲೀಸ್ ಸರ್ವಿಸ್ 5 ವೇಕೆನ್ಸಿಗಳಿವೆ. ಕ್ಯಾಟಗರಿ ಸಂಖ್ಯೆ 337. +2 ಸೈನ್ಸ್ ಮಾಡಿದವರಿಗೆ ಅವಕಾಶ. ಕ್ಯಾಟಗರಿ ಸಂಖ್ಯೆ 338 ಲ್ಯಾಬ್ ಟೆಕ್ನಿಷಿಯನ್ ಗ್ರೇಡ್ 2 ಇನ್ ಹೆಲ್ತ್ ಸರ್ವೀಸಸ್ ವೇಕೆನ್ಸಿಗಳನ್ನು ಪರದೆಯಲ್ಲಿ ನೀಡಲಾಗಿದೆ, ಗಮನಿಸಿ. 10ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದಾದಂತಹ ಪೋಸ್ಟ್ ಒಂದನ್ನು ನೋಡೋಣ. ಜೂನಿಯರ್ ಪಬ್ಲಿಕ್ ಹೆಲ್ತ್ ನರ್ಸ್ ಗ್ರೇಡ್ 2 ಇನ್ ಹೆಲ್ತ್ ಸರ್ವೀಸಸ್ ಆಲಪ್ಪುಳ 2 ವೇಕೆನ್ಸಿ. SC ಆರ್ ST 3 ST ಓನ್ಲಿ. ಅದೇ ಥರ ವಯನಾಡ್ SC ಆರ್ ST 2 ವೇಕೆನ್ಸಿಗಳು. ST 4 ವೇಕೆನ್ಸಿಗಳಿವೆ. +2 ಪಾಸ್ ಆದವರಂತೆ ಫೇಲ್ ಆದವರಿಗೂ ಅಪ್ಲೈ ಮಾಡಬಹುದಾದಂತಹ ಪೋಸ್ಟ್ ಒಂದನ್ನು ನೋಡೋಣ. ಪೊಲೀಸ್ ಕಾನ್ಸ್ಟೇಬಲ್ ಇನ್ ಕೇರಳ ಪೊಲೀಸ್ ಸರ್ವಿಸ್ ಕ್ಯಾಟಗರಿ ಸಂಖ್ಯೆ 340 ವೇಕೆನ್ಸಿಗಳು ಬಂದುಬಿಟ್ಟು ತಿರುವನಂತಪುರಂ 19 ವೇಕೆನ್ಸಿ, ಪತ್ತನಂತಿಟ್ಟ 18,
ಇಡುಕ್ಕಿ 17, ಎರ್ನಾಕುಳಂ 19, ತ್ರಿಶೂರ್ 19, ಮಲಪ್ಪುರಂ 20, ಕಾಸರಗೋಡು 20. ಮುಂದಿನ ಕ್ಯಾಟಗರಿ ಸಂಖ್ಯೆ 341, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಬಯೋಕೆಮಿಸ್ಟ್ರಿ ಇನ್ ಮೆಡಿಕಲ್ ಎಜುಕೇಷನ್. 2 ವೇಕೆನ್ಸಿಗಳಿವೆ. ಬಯೋಕೆಮಿಸ್ಟ್ರಿಯಲ್ಲಿ MD ಆರ್ DNB ಕೋರ್ಸ್ ಮಾಡಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆ 342, ಅಸಿಸ್ಟೆಂಟ್ ಮೆರೈನ್ ಸರ್ವೇಯರ್ ಇನ್ ಪೋರ್ಟ್. SC 1 ವೇಕೆನ್ಸಿ ಇದೆ. ಯೋಗ್ಯತೆ 10ನೇ ತರಗತಿ. ಮುಂದಕ್ಕೆ ಕ್ಯಾಟಗರಿ ಸಂಖ್ಯೆ 343, ಇನ್ಸ್ಟ್ರಕ್ಟರ್ ಇನ್ ಕಾಮರ್ಸ್ ಇನ್ ಟೆಕ್ನಿಕಲ್ ಎಜುಕೇಷನ್. 1 ವೇಕೆನ್ಸಿ ಇದೆ. BComನಲ್ಲಿ ಫಸ್ಟ್ ಕ್ಲಾಸ್ ಹೊಂದಿದವರಿಗೆ ಅಪ್ಲೈ ಮಾಡಬಹುದು. ಮುಂದಿನ ಕ್ಯಾಟಗರಿ ಸಂಖ್ಯೆ 344, ಡಿವಿಷನಲ್ ಅಕೌಂಟೆಂಟ್ ಇನ್ ಕೇರಳ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್. 1 ವೇಕೆನ್ಸಿ ಇದೆ. 7th ಸ್ಟ್ಯಾಂಡರ್ಡ್ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದಂತಹ ಪೋಸ್ಟ್ ಒಂದನ್ನು ನೋಡೋಣ. ಡ್ರೈವರ್ ಗ್ರೇಡ್ 2nd ಆರ್ ಟ್ರ್ಯಾಕ್ಟರ್ ಡ್ರೈವರ್ ಇನ್ ಸ್ಟೇಟ್ ಫಾರ್ಮಿಂಗ್ ಕಾರ್ಪೊರೇಷನ್ ಆಫ್ ಕೇರಳ ಲಿಮಿಟೆಡ್. 1 ವೇಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ಬಂದುಬಿಟ್ಟು 346, ಫಾರ್ಮ್ಯಾನ್ ಇನ್ ಕೇರಳ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. 1 ವೇಕೆನ್ಸಿ ಇದೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ಡಿಗ್ರಿ ಇನ್ ಮೆಕ್ಯಾನಿಕಲ್ ಆರ್ ಸಿವಿಲ್ ಇಂಜಿನಿಯರಿಂಗ್. ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ ಮಾಡಿದವರಿಗೆ ಅವಕಾಶ. ಕ್ಯಾಟಗರಿ ಸಂಖ್ಯೆ 347, ಓವರ್ಸಿಯರ್ ಗ್ರೇಡ್ 2nd ಆರ್ ಡ್ರಾಫ್ಟ್ಸ್ಮನ್ ಗ್ರೇಡ್ 2nd ಇನ್ ಕೇರಳ ಲ್ಯಾಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. 1 ವೇಕೆನ್ಸಿ ಇದೆ. ಡಿಪ್ಲೊಮಾ ಇನ್ ಸೌಂಡ್ ರೆಕಾರ್ಡಿಂಗ್ ಆರ್ ಸೌಂಡ್ ಇಂಜಿನಿಯರಿಂಗ್ ಕೋರ್ಸ್ ಮಾಡಿದವರಿಗೆ ಅವಕಾಶ. ಕ್ಯಾಟಗರಿ ಸಂಖ್ಯೆ 348, ರೆಕಾರ್ಡಿಂಗ್ ಅಸಿಸ್ಟೆಂಟ್ ಇನ್ ಕೇರಳ ಸ್ಟೇಟ್ ಫಿಲಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. 1 ವೇಕೆನ್ಸಿ ಇದೆ. ಮುಂದಕ್ಕೆ 10ನೇ ತರಗತಿ ಪಾಸ್ ಆದವರಿಗೆ ಅವಕಾಶ. ಕ್ಯಾಟಗರಿ ಸಂಖ್ಯೆ 349, ಎಲೆಕ್ಟ್ರಿಷಿಯನ್ ಗ್ರೇಡ್ 2nd ಇನ್ ಕೇರಳ ಸೆರಾಮಿಕ್ಸ್ ಲಿಮಿಟೆಡ್. 1 ವೇಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 350, 7th ಸ್ಟ್ಯಾಂಡರ್ಡ್ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದಾಗಿದೆ. ಸೆಕ್ಯೂರಿಟಿ ಗಾರ್ಡ್ ಆರ್ ಸೆಕ್ಯೂರಿಟಿ ಗಾರ್ಡ್ ಗ್ರೇಡ್ 2nd ಆರ್ ವಾಚರ್ ಗ್ರೇಡ್ 2nd ಇನ್ ವೇರಿಯಸ್ ಗವರ್ಮೆಂಟ್ ಓನ್ಡ್ ಕಂಪನೀಸ್ ಆ್ಯಂಡ್ ಕಾರ್ಪೊರೇಷನ್ಸ್. 1 ವೇಕೆನ್ಸಿ ಇದೆ. ಇದೇ ನೇಮಕಾತಿಯನ್ನು ಮುಂದಿನ ಕ್ಯಾಟಗರಿಯಲ್ಲೂ ಕೂಡ ನೋಡಬಹುದು. ಕಳೆದ ಕ್ಯಾಟಗರಿಯು 2nd NCA ನೋಟಿಫಿಕೇಷನ್ ಆಗಿದ್ದರೆ ಇದು 4th NCA ನೋಟಿಫಿಕೇಷನ್ ಆಗಿದೆ. ಮುಂದಕ್ಕೆ ಅದೇ ಪೋಸ್ಟಿಗೆ ಸಂಬಂಧಪಟ್ಟಂತೆ 2 ಕ್ಯಾಟಗರಿಗಳನ್ನು ನೋಡೋಣ. 352 ಹಾಗೂ 353. 352ರಲ್ಲಿ ಮುಸ್ಲಿಂ 2 ವೇಕೆನ್ಸಿ. 353 ವಿಶ್ವಕರ್ಮ 2 ವೇಕೆನ್ಸಿ. 10ನೇ ತರಗತಿ ಫೇಲ್ ಆದವರಿಗೆ ಒಂದು ಅವಕಾಶ. ಸೆಕ್ಯೂರಿಟಿ ಗಾರ್ಡ್ ಇನ್ ಟ್ರ್ಯಾಕೋ ಕೇಬಲ್ ಕಂಪನಿ ಲಿಮಿಟೆಡ್. 1 ವೇಕೆನ್ಸಿ ಇದೆ. 10ನೇ ತರಗತಿ ಪಾಸ್ ಆದವರಿಗೆ ಹಾಗೂ ಡಿಗ್ರಿ ಇನ್ ಉರ್ದು ಕೋರ್ಸ್ ಮಾಡಿದವರಿಗೆ ಒಂದು ಅವಕಾಶ. ಕ್ಯಾಟಗರಿ ಸಂಖ್ಯೆ 355 ಹಾಗೂ 356, ಫುಲ್ ಟೈಮ್ ಜೂನಿಯರ್ ಲ್ಯಾಂಗ್ವೇಜ್ ಟೀಚರ್ ಉರ್ದು ಇನ್ ಎಜುಕೇಷನ್. 355ರಲ್ಲಿ 1 ವೇಕೆನ್ಸಿ ಲ್ಯಾಟಿನ್ ಕಥೋಲಿಕ್ ಅಥವಾ ಆಂಗ್ಲೋ ಇಂಡಿಯನ್. 356ರಲ್ಲಿ 1 ವೇಕೆನ್ಸಿ ವಿಶ್ವಕರ್ಮ. +2 ಕೋರ್ಸ್ ಮಾಡಿದವರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಬಹುದು. ಕ್ಯಾಟಗರಿ ಸಂಖ್ಯೆ 357 ಹಾಗೂ 358. 357 3 ವೇಕೆನ್ಸಿ, 358 1 ವೇಕೆನ್ಸಿ. 10ನೇ ತರಗತಿ ಪಾಸ್ ಆದವರಿಗೆ ಹಾಗೂ +2 ಸೈನ್ಸ್ ವಿಭಾಗದಲ್ಲಿ 50% ಅಂಕ ಗಳಿಸಿದವರಿಗೆ ಒಂದು ಅವಕಾಶ. ಕ್ಯಾಟಗರಿ ಸಂಖ್ಯೆ 359, ಲ್ಯಾಬೊರೇಟರಿ ಟೆಕ್ನಿಷಿಯನ್ ಗ್ರೇಡ್ 2nd ಇನ್ ಹೆಲ್ತ್ ಸರ್ವೀಸಸ್. 1 ವೇಕೆನ್ಸಿ ಇದೆ. 10ನೇ ತರಗತಿ ಪಾಸ್ ಆದವರಿಗೆ ಫಾರ್ಮಸಿಸ್ಟ್ ಆಗಬಹುದು. ಕ್ಯಾಟಗರಿ ಸಂಖ್ಯೆ 360, ಫಾರ್ಮಸಿಸ್ಟ್ ಗ್ರೇಡ್ 2nd ಇನ್ ಹೋಮಿಯೋಪತಿ. 2 ವೇಕೆನ್ಸಿಗಳಿವೆ. ಮಲಪ್ಪುರಂ 1 ವೇಕೆನ್ಸಿ, ಕಣ್ಣೂರು 1 ವೇಕೆನ್ಸಿ. ಅದೇ ಪೋಸ್ಟಿನ ಮತ್ತೊಂದು ಕ್ಯಾಟಗರಿಯನ್ನು ನೋಡೋಣ. 361, ಕೋಳಿಕೋಡು ಹಾಗೂ ಕಣ್ಣೂರು ತಲಾ 1 ವೇಕೆನ್ಸಿಗಳಿವೆ. ಅದೇ ರೀತಿ ಅದೇ ಪೋಸ್ಟ್ ಇರುವಂತಹ ಇತರ ಕ್ಯಾಟಗರಿಗಳನ್ನು ನೋಡೋಣ. 362 ಪಾಲಕ್ಕಾಡ್ 1 ವೇಕೆನ್ಸಿ ಇದೆ. 363 1 ವೇಕೆನ್ಸಿ ಇಡುಕ್ಕಿ ಜಿಲ್ಲೆಗೆ. 364 ಪಾಲಕ್ಕಾಡ್ 1 ವೇಕೆನ್ಸಿ. 365 ಆಲಪ್ಪುಳ 1 ವೇಕೆನ್ಸಿ. 366 ಕಣ್ಣೂರು 1 ವೇಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ಸಂಖ್ಯೆ 367, ಆಯುರ್ವೇದ ಥೆರಪಿಸ್ಟ್ ಇನ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್.
ಒಂದು ವೇಕೆನ್ಸಿ ಇದೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು 10ನೇ ತರಗತಿ ಪಾಸಾಗಿರಬೇಕು. ಅದೇ ಥರ ಆಯುರ್ವೇದ ಥೆರಪಿಸ್ಟ್ ಕೋರ್ಸ್ನಲ್ಲಿ ಪಾಸಾಗಿರಬೇಕು. ಮುಂದಿನ ಕ್ಯಾಟಗರಿ ಸಂಖ್ಯೆ ಬಂದುಬಿಟ್ಟು 368 ಪಾರ್ಟ್ ಟೈಮ್ ಹೈಸ್ಕೂಲ್ ಟೀಚರ್ ಉರ್ದು ಇನ್ ಎಜುಕೇಷನ್ ಲ್ಯಾಟಿನ್ ಕಥೋಲಿಕ್ ಆರ್ ಆಂಗ್ಲೋ ಇಂಡಿಯನ್. ಒಂದು ವೇಕೆನ್ಸಿ ಇದೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ಡಿಗ್ರಿ ಇನ್ ಉರ್ದು ಆ್ಯಂಡ್ BEd ಮಾಡಿರಬೇಕು. ಮುಂದಕ್ಕೆ ವಯನಾಡು ಜಿಲ್ಲೆಗಿರುವಂತಹ ಪೋಸ್ಟ್ ಒಂದನ್ನು ನೋಡೋಣ. ಕ್ಯಾಟಗರಿ ನಂಬರ್ 369 ಪಾರ್ಟ್ ಟೈಮ್ ಜೂನಿಯರ್ ಲ್ಯಾಂಗ್ವೇಜ್ ಟೀಚರ್ ಉರ್ದು ಇನ್ ಎಜುಕೇಷನ್. ಒಂದು ವೇಕೆನ್ಸಿ ಇದೆ. ಇದೇ ಪೋಸ್ಟಿಗೆ ಸಂಬಂಧಪಟ್ಟ 3 ಕ್ಯಾಟಗರಿಗಳನ್ನು ನೋಡೋಣ. 370, 371, 372. 370ರಲ್ಲಿ ST ಒಂದು ವೇಕೆನ್ಸಿ, 371ರಲ್ಲಿ SC ಒಂದು ವೇಕೆನ್ಸಿ ಇದೆ, 372ರಲ್ಲಿ SUUC ನಾಡರ್ ಒಂದು ವೇಕೆನ್ಸಿ ಇದೆ. ಇವಿಷ್ಟು PSC ಹೊಸ ನೋಟಿಫಿಕೇಷನ್ಗಳ ಕುರಿತಾದಂತಹ ವಿಚಾರ. ಈ ಅರ್ಜಿಗಳನ್ನು ಸಲ್ಲಿಸಬೇಕಾದಂತಹ ಕೊನೆಯ ದಿನಾಂಕ 20/1/2021 ಅಂದರೆ ಜನವರಿ ತಿಂಗಳ 20ನೇ ತಾರೀಕು ಕೊನೆಯ ದಿನಾಂಕವಾಗಿರ್ತದೆ. ಮುಂದಿನ ದಿವಸ ಮತ್ತೊಂದು ವಿಚಾರದೊಂದಿಗೆ ಬರುತ್ತೇವೆ. ಧನ್ಯವಾದಗಳು.